ನಮಸ್ಕಾರ. ಹರ್ಮನ್ಪ್ರೀತ್ ಕೌರ್ ಅವರ ಸಿಡಿಲೆಬ್ಬರದ ಆಟಕ್ಕೆ ಬೆಚ್ಚಿ ಬಿದ್ದಿತ್ತು ಡೆಲ್ಲಿ ಕ್ಯಾಪಿಟಲ್ಸ್. ಮೊದಲ ಗೆಲುವು ದಾಖಲಿಸಿತ್ತು ಮುಂಬೈ ಇಂಡಿಯನ್ಸ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ WPL ನ ಮೂರನೇ ರೋಚಕ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ನವಿ ಮುಂಬೈನ DY ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಮಹಿಳಾ ಪ್ರೀಮಿಯರ್ ಲೀಗ್ 2026ರ ಮೂರನೇ ಲೀಗ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ಮಹಿಳಾ ಕ್ರಿಕೆಟ್ ತಂಡವನ್ನು 50 ರನ್ಗಳಿಂದ ಸೋಲಿಸಿ ಟೂರ್ನಿಯಲ್ಲಿ ಮೊದಲ ಗೆಲುವು ದಾಖಲಿಸಿತು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 195 ರನ್ ಕಲೆ ಹಾಕಿತು. ದೆಹಲಿಗೆ ಗೆಲ್ಲಲು 196 ರನ್ಗಳ ಗುರಿಯನ್ನ ನೀಡಿತ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ದೆಹಲಿ ತಂಡ 19 ಓವರ್ಗಳಲ್ಲಿ 145 ರನ್ ಕಲೆ ಹಾಕಿ ಆಲ್ಔಟ್ ಆಗಿ ಈ ಪಂದ್ಯವನ್ನ ಸೋತಿತು ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕಿ ಜೆಮಿಮಾ ರಾಡ್ರಿಗಸ್ ಮೊದಲು ಬೌಲಿಂಗ್ ಆಯ್ದುಕೊಂಡರು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡ ಆರಂಭದಲ್ಲೇ ಆಘಾತ ಅನುಭವಿಸಿತು. ಎರಡನೇ ಓವರ್ನಲ್ಲಿ ಖಾತೆ ತೆರೆಯದೆ ಆರಂಭಿಕ ಆಟಗಾರ್ತಿ ಎಮಿಲಿಯಾ ಕೇರ್ ಔಟ್ ಆದರು. ಮತ್ತೊಬ್ಬ ಆರಂಭಿಕ ಆಟಗಾರ್ತಿ ಜೆ ಕಮಿಲಿನಿ ಕೂಡ 16 ರನ್ ಗಳಿಸಿ ಔಟ್ ಆದರು. ಇದರಿಂದಾಗಿ ಮುಂಬೈ ತಂಡ ಸಂಕಷ್ಟಕ್ಕೆ ಸಿಲುಕಿತು. ಪವರ್ ಪ್ಲೇ ಅಂತ್ಯದ ವೇಳೆಗೆ ಮುಂಬೈ 1 ವಿಕೆಟ್ ನಷ್ಟಕ್ಕೆ ಕೇವಲ 43 ರನ್ ಗಳಿಸಿತ್ತು. ಆ ಬಳಿಕ ಜೊತೆಯಾದ ನೇಟ್ ಸಿವರ್ ಬ್ರೆಂಟ್ ಮತ್ತು ನಾಯಕಿ ಹರ್ಮನ್ಪ್ರೀತ್ ಕೌರ್ ಇನ್ನಿಂಗ್ಸ್ನ ಜವಾಬ್ದಾರಿಯನ್ನು ಹೊತ್ತುಕೊಂಡರು. ನೇಟ್ ಸಿವರ್ ಬ್ರೆಂಟ್ ಕೇವಲ 32 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದರೆ ಒಟ್ಟು 46 ಎಸೆತಗಳಲ್ಲಿ 70 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು. ಅವರು ಔಟ್ ಆದ ನಂತರ ನಾಯಕಿ ಹರ್ಮನ್ಪ್ರೀತ್ ಕೌರ್ ಇನ್ನಷ್ಟು ಆಕ್ರಮಣಕಾರಿಯಾಗಿ ಆಟವನ್ನ ಮುಂದುವರಿಸಿದರು. ಕೇವಲ 34 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದರು. ಕೊನೆಯವರೆಗೂ ಅಜೇಯರಾಗಿ ಉಳಿದ ಹರ್ಮನ್ಪ್ರೀತ್ ಕೌರ್ 74 ರನ್ಗಳ ಇನ್ನಿಂಗ್ಸ್ ಆಡಿದರು. ಅವರ ಈ ಇನ್ನಿಂಗ್ಸ್ನಲ್ಲಿ 4 ಬೌಂಡರಿ ಮತ್ತು 3 ದೊಡ್ಡ ಸಿಕ್ಸರ್ಗಳು ಕೂಡ ಸೇರಿದ್ದವು. ಇದು ಹರ್ಮನ್ಪ್ರೀತ್ ಕೌರ್ ಅವರ 9ನೇ T20 ಅರ್ಧಶತಕವಾಗಿದೆ. ಇನ್ನು ಉಳಿದಂತೆ ನಿಕೋಲಾ ಕ್ಯಾರಿ 21 ರನ್ಗಳನ್ನು ಬಾರಿಸಿ ಮಿಂಚಿದರು. ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ನಂದಿನಿ ಶರ್ಮಾ 2 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 196 ರನ್ಗಳ ಬೃಹತ್ ಗುರಿಯನ್ನು ಬೆನ್ನಟ್ಟಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಸಂಪೂರ್ಣವಾಗಿ ವಿಫಲವಾಯಿತು. ಆರಂಭಿಕರಾದ ಶಫಾಲಿ ವರ್ಮಾ 8 ಮತ್ತು ಲಿಜಿಲ್ಲಿ ಅವರು 10 ರನ್ ಬಾರಿಸಿ ಸಂಪೂರ್ಣ ನಿರಾಸೆ ಮೂಡಿಸಿದರು. ನಾಯಕಿ ಜೆಮಿಮಾ ರಾಡ್ರಿಗಸ್ 1 ರನ್ ಬಾರಿಸಿ ವಿಫಲರಾದರು. ಸ್ಟಾರ್ ಆಟಗಾರ್ತಿಯರಾದ ಲಾರಾ ಉಲ್ಫರ್ಟಿ 9 ಹಾಗೂ ಮಾರಿಜಾನ್ ಕಾಪ್ 10 ರನ್ ಬಾರಿಸಿ ಕಡಿಮೆ ಸ್ಕೋರ್ಗೆ ಪೆವಿಲಿಯನ್ ಸೇರಿಕೊಂಡರು. ಇದು ಡೆಲ್ಲಿ ತಂಡದ ಸೋಲನ್ನು ದೃಢಪಡಿಸಿತು. ಒಂದು ಹಂತದಲ್ಲಿ ಡೆಲ್ಲಿ 74 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡು ತೀವ್ರ ಸಂಕಷ್ಟದಲ್ಲಿತ್ತು. ಸತತವಾಗಿ ವಿಕೆಟ್ ಕಳೆದುಕೊಂಡು ಹಿನ್ನೆಲೆ ಹೆನ್ರಿ ಅದ್ಭುತ ಹೋರಾಟ ನೀಡಿದರು. ಕೇವಲ 33 ಎಸೆತಗಳಲ್ಲಿ 56 ರನ್ ಗಳಿಸುವ ಮೂಲಕ ತಂಡದ ಭರವಸೆಯನ್ನ ಜೀವಂತವಾಗಿರಿಸಲು ಪ್ರಯತ್ನಿಸಿದರು. ಅವರ ಈ ಇನ್ನಿಂಗ್ಸ್ನಲ್ಲಿ 5 ಬೌಂಡರಿ ಮತ್ತು 3 ಬೃಹತ್ ಸಿಕ್ಸರ್ಗಳು ಕೂಡ ಸೇರಿದವು. ಆದಾಗ್ಯೂ ಉಳಿದವರಿಂದ ಅವರಿಗೆ ಯಾವುದೇ ಬೆಂಬಲ ಸಿಕ್ಕಿರಲಿಲ್ಲ. ಕೊನೆಯಲ್ಲಿ ಮಿನ್ನು ಮಣಿ 7 ರನ್ ಬಾರಿಸಿ ವಿಕೆಟ್ ಚೈಚಲುವುದರೊಂದಿಗೆ ಡೆಲ್ಲಿ ತಂಡ 145 ರನ್ಗಳಿಗೆ ತನ್ನ ಇನ್ನಿಂಗ್ಸ್ ಮುಗಿಸಿತು. ಮುಂಬೈ ತಂಡದ ಪರ ಶಬ್ನನ್ ಇಸ್ಮಾಯಿಲ್, ಅಮೇಲಿಯಾ ಕೇರ್, ನ್ಯಾಟ್ ಸಿವರ್ ಬ್ರೆಂಟ್ ಉತ್ತಮ ಬೌಲಿಂಗ್ ಮಾಡಿ ದೆಹಲಿ ತಂಡವನ್ನ ಕಟ್ಟಿ ಹಾಕಿದರು. ಇದರೊಂದಿಗೆ ಮುಂಬೈ ಈ ಟೂರ್ನಿಯಲ್ಲಿ ಮೊದಲ ಗೆಲುವು ದಾಖಲಿಸಿತು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.